ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಒಂದು 4 ದಿವಸ ಆಯ್ತು ಬ್ಲಾಗ್ ಬಂದಿಲ್ಲ, ಅದ್ರದ್ದು ಕ್ಷಮೆ ಇರಲಿ ಫ್ರೆಂಡ್ಸ್. ನನ್ನ ಕಡೆಯಿಂದ ಓನ್ಲಿ ರೀಲ್ಸು, ಲೈವ್ ಇದನ್ನೇ ಮಾಡ್ತಾ ಇದ್ದೀನಿ. ನನಗೆ ಟೈಮು ಸಿಗ್ತಾ ಇದೆ, ಆದ್ರೂ ಎಡಿಟ್ ಮಾಡಿ ಸ್ವಲ್ಪ ನನಗೆ ಮೈಕು ಕೆಲವೊಂದು ಇದಾವೆ ಫ್ರೆಂಡ್ಸ್. ಅದಕ್ಕಾಗಿ ನಾನು ವಿಡಿಯೋ ಅಂದ್ರೆ ವ್ಲಾಗು ಮಾಡಿಲ್ಲ. ಕಂಟಿನ್ಯೂ ಬರುತ್ತೆ. ನೀವು ಅದಕ್ಕೂ ಮುಂಚೆ ನೀವು ನನಗೆ ತುಂಬಾ ಜನರದ್ದು ಕ್ವಶನ್ ಇದೆ, ಆ ಕ್ವಶನ್ಗೆ ಒಂದು ಶಾರ್ಟ್ ಆಗಿ ಉತ್ತರ ಕೊಡೋಣ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಹಾಗೆ ಪೂರ್ತಿ ವಿಡಿಯೋ ನೋಡೋದು ಮಾತ್ರ ಮರಿಬೇಡಿ. ನೋಡ್ಬಿಟ್ಟು ಕಮೆಂಟು ಒಳ್ಳೊಳ್ಳೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ಏನಕ್ಕಂದ್ರೆ ಕೆಟ್ಟದಾಗಿ ಅನ್ಕೋಬೇಡಿ. ಈ ವಿಡಿಯೋ ಕೇಳಿ ಶಾಕ್ ಆಗ್ಬೇಡಿ. ಈ ವಿಡಿಯೋ ನೋಡಿ ಈ ತರನೂ ಇರ್ತಾರ ಅಂತ ನೀವು ಅನ್ಕೋಬೇಡಿ. ಯಾಕಿರಲ್ಲ ಫ್ರೆಂಡ್ಸ್, ಇದ್ದೇ ಇರ್ತಾರೆ. ಹಾಗೆ ತುಂಬಾ ಜನದ್ದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಇವತ್ತು. ಆ ಉತ್ತರ ಏನು ಅಂದ್ರೆ, ನೀವು ಲವ್ ಸ್ಟೋರಿ ಯಾಕೆ ಇಷ್ಟು ದಿವಸ ಮಾಡಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಾ. ಆದ್ರೆ ಮಾಡಂಗಿಲ್ಲ ಫ್ರೆಂಡ್ಸ್. ಲವ್ ಸ್ಟೋರಿ ಮಾಡ್ಬೇಕು ಅಂತ ನನ್ನ ಮನಸ್ಸಲ್ಲಿ ತುಂಬಾ ಇದೆ. ಆದ್ರೆ ಆ ಲವ್ ಸ್ಟೋರಿ ಮಾಡಿದ್ರೆ ನನಗೆ ಎಷ್ಟು ನೋವಾಗುತ್ತೆ ಅಂದ್ರೆ ಬೇರೆಯವರಿಗೂ ಎಷ್ಟು ನೋವಾಗುತ್ತೆ ಅಂತ ನನಗೆ ಪೂರ್ತಿಯಾಗಿ ಗೊತ್ತಿದೆ ಫ್ರೆಂಡ್ಸ್. ಅದಕ್ಕಾಗಿ ಮಾಡಿಲ್ಲ. ನನಗೆ ಇವಾಗ್ಲೂ ಇನ್ನೂ ಹೇಳ್ಕೊಬೇಕಂತ ಇಷ್ಟ ಇಲ್ಲ. ಆದ್ರೂ ನೀವು ತುಂಬಾ ಜನರು ಕೇಳ್ತಾ ಇದ್ರ ಲೈವ್ ಅಲ್ಲಿ, ಮತ್ತೆ ವಿಡಿಯೋದಲ್ಲಿ, ಮತ್ತೆ ಶಾರ್ಟ್ ಅಲ್ಲಿ ಕೂಡ ತುಂಬಾ ಜನರು ಕೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಶಾರ್ಟ್ ಮಾಡಿ, ಅಂದ್ರೆ ಶಾರ್ಟ್ ಅಂಡ್ ಸ್ವೀಟ್, ಅದು ಲಾಂಗ್ ಏನ್ ಮಾಡಿದ್ರು ಬೇಡ. ಲಾಂಗ್ ಇದ್ರೂ ಚಿಕ್ಕದಾಗಿ ಹೇಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಲವ್ ಸ್ಟೋರಿ ಬಗ್ಗೆ ಹೇಳ್ತೀನಿ ಕೇಳಿ. ನೀವು ಕೇಳೋದು ಅಣ್ಣ, ಅಕ್ಕ, ತಂಗಿ, ನಿಮ್ಮ ತವ್ರ ಮನೆಯವರು ಯಾರು ಮಾತಾಡಲ್ವಾ ನಿಮ್ಗೆ? ಯಾಕ ಅವ್ರು ತಗೊಂಡಿಲ್ಲ ನೀವು? ಅವ್ರಿಗೆ ಪ್ರತಿಯೊಬ್ಬರಿಗೂ ಯಾರಿಗೂ ಒಂದು ವಿಡಿಯೋದಲ್ಲಿ ತಗೊಂಡಿಲ್ವಲ್ಲ ನೀವು? ನಿಮ್ ಲವ್ ಸ್ಟೋರಿ ಹೇಳಿ, ನಿಮ್ ಲವ್ ಸ್ಟೋರಿ ಹೇಳಿ ಅಂತ ಕೇಳ್ತಾ ಇದ್ರು. ಮತ್ತೆ ರೀಸೆಂಟ್ ಆಗಿ ಇವಾಗ ಊರಿಗೆ ಹೋದ್ನಲ್ಲ, ಅಲ್ಲಿ ಕೂಡ ಯಾರು ತಗೊಂಡಿಲ್ವಲ್ಲ ನೀವು? ಏನಕ್ಕೆ? ನಿಮ್ ಲವ್ ಸ್ಟೋರಿ ಹೇಳಿ ಪ್ಲೀಸ್, ಲವ್ ಸ್ಟೋರಿ ಹೇಳಿ ಪ್ಲೀಸ್. ಪ್ರತಿಯೊಬ್ರು ಕ್ವಶನ್ ಇದೆ. ನನ್ನ ಲೈವ್ ಅಲ್ಲಿ ಬಂದವ್ರು ಕೂಡ ಕ್ವಶನ್ ಕೂಡ ಇದೆ. ಹಾಗಾಗಿ ಅದಕ್ಕೆ ಉತ್ತರ ಕೊಡೋಣ ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ಗೆ ಹೇಳಕ್ ಇಷ್ಟ ಇಲ್ಲ ಫ್ರೆಂಡ್ಸ್. ಏನಕ್ಕಂದ್ರೆ ನನಗೆ ಹೇಳ್ಬೇಕಂತ ಆಸೆ ಇಲ್ಲ. ಅಂದ್ರೆ ಹೇಳಿದ್ರೆ ನನಗೂ ನೋವಾಗುತ್ತೆ, ಬೇರೆಯವರಿಗೂ ನೋವಾಗುತ್ತೆ. ಹಾಗಾಗಿ ನನಗೆ ನಿಮ್ಗೆ ಉತ್ತರ ಕೊಟ್ಟು ಶಾರ್ಟ್ ಸ್ವಲ್ಪ ಏನಕ್ಕೆ ಹೇಳಿಲ್ಲ ಸ್ಟೋರಿ ಅಂತ ಕ್ಲಾರಿಟಿ ಕೊಡೋಣ ಅಂತ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಆದ್ರೆ ನಾನು ಹೇಳಬೇಕು ಅಂತ ಆಸೆ ಇದೆ. ಆದ್ರೆ ಕಾರಣ ನೀವು ತಿಳ್ಕೊಳ್ಳಿ. ಹೇಳ್ತೀನಿ ಕೇಳಿ. ಅವರು ನನ್ನ ತವ್ರ ಮನೆಯವರು, ನಾನ್ ಮದುವೆ ಆಗಿ 12 ವರ್ಷ ಆಯ್ತು. ನನ್ನ ತವ್ರ ಮನೆಯವರು ಇನ್ನೂ ಮಾತಾಡಲ್ಲ. ಏನಕ್ಕೆ ಮಾತಾಡಲ್ಲ ಅಂತ ನಿಮ್ಮ ಪ್ರಶ್ನೆ ಆಗಿರ್ಬೋದು. ಆದ್ರೆ ನಂದು ಲವ್ ಮ್ಯಾರೇಜ್. ಅಂದ್ರೆ ನಾನು ಇವರಿಗೆ ಮದುವೆ ಮಾಡ್ಕೊಂಡಿದ್ದು ಅವರಿಗೆ ಇಷ್ಟ ಇಲ್ಲ. ಅಂದ್ರೆ ನಾನು ಲವ್ ಮಾಡಿದಾಗ ನನ್ನ ಭಯದಿಂದ ನಮ್ಮ ಅಣ್ಣಗಾಗ್ಲಿ, ಮತ್ತೆ ಅಪ್ಪನಿಗಾಗ್ಲಿ, ಅಮ್ಮಗಾಗ್ಲಿ, ಅಕ್ಕ ತಂಗಿರಿಗಾಗ್ಲಿ ಯಾರಿಗೂ ಹೇಳಿಲ್ಲ ನಾನು. ಅಂದ್ರೆ ಒಂದು ಇರುತ್ತೆ, ಅದಕ್ಕೂ ಒಂದು ರೀಸನ್ ಇದೆ. ಹೇಳ್ತೀನಿ ಏನಕ್ಕೆ ಮನೆಯಲ್ಲಿ ಹೇಳಿಲ್ಲ, ಯಾವ್ದು ಕಾರಣಕ್ಕಾಗಿ ನೀವು ಲವ್ ಮಾಡಿದ್ದು ಮನೆಯಲ್ಲಿ ಶೇರ್ ಮಾಡ್ಕೊಂಡಿಲ್ಲ ಅಂತ ಅದು ಕೊಡ್ಬೋದು. ಅದಕ್ಕೂ ರೀಸನ್ಗಳಿದಾವೆ. ಅದು ರೀಸನ್ ನಾನು ಹೇಳಂಗಿಲ್ಲ ಫ್ರೆಂಡ್ಸ್. ನನಗೆ ಹೇಳಿದ್ರೆ ನನಗೆ ಜಾಸ್ತಿ ನೋವಾಗೋದು, ಕೇಳಿದವ್ರಿಗೂ ನೋವಾಗೋದು. ಹಾಗಾಗಿ ನಾನು ಮನೆಯಲ್ಲಿ ಹೇಳಿಲ್ಲ. ಇವರಿಗೆ ಮದುವೆ ಮಾಡ್ಕೊಂಡಿದ್ದು ಅವ್ರಿಗೆ ಇಷ್ಟ ಆಗಿಲ್ಲ. ಅದಕ್ಕೆ ತುಂಬಾ ಕೇಳ್ಬೇಡಿ. ತುಂಬಾ ಜಗಳ ಆಯ್ತು, ಎಲ್ಲ ಆಯ್ತು. ನಾನು ಇವ್ರಿಗೆ ಮದುವೆ ಮಾಡ್ಕೊಂಡಿದ್ದು ಅವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ಅಲ್ಲಿವರೆಗೂ ನಾನು 2014 ಮದುವೆ ಆಗಿರೋದು. 2014 ಮದುವೆ ಆಗಿರೋದು. ಇವಾಗ 2026 ಇದೆ. ಆದ್ರೂ ಇನ್ನೂ ಒಂದು ಕಾಲ್ ಇಲ್ಲ, ಒಂದು ಮಾತಿಲ್ಲ. ಅವರಿಗೆಲ್ಲ ಎಷ್ಟು ಮಿಸ್ ಮಾಡ್ಕೊಂತೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿದೆ ಫ್ರೆಂಡ್ಸ್. ಅದು ನೀವು ಹೆಂಗಿದ್ದೀರಾ ಅಂತ ಅದು ಕೂಡ ಕೇಳ್ಬೋದು. ಏನ್ ಮಾಡ್ಲಕ್ಕಾಗಲ್ಲ. ಇವಾಗ ಅದರಲ್ಲಿ ತಪ್ಪು ಇರೋದು ನಂದು ಫ್ರೆಂಡ್ಸ್. ನಂದು ಅಂದ್ರೆ ನನ್ನ ಮನೇಲಿ ಹೇಳಿ ವಾಪಸ್ ಮದುವೆ ಮಾಡ್ಕೊಂಡಿಲ್ಲ. ನಂದು ಬೇರೆನೆ ಟೈಪ್ ಇದೆ. ಅದ್ರದ್ದು ಪ್ರತಿದಿನ ಅಂದ್ರೆ ಅದಕ್ಕೂ ಒಂದು ಟೈಮ್ ಬರುತ್ತೆ, ಹೇಳ್ಕೊತೀನಿ ಫ್ರೆಂಡ್ಸ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇವಾಗ ಶಾರ್ಟ್ ಅಂಡ್ ಸ್ವೀಟ್ ಇಷ್ಟೇ ಕಾರಣ. ಅವ್ರು ಯಾರು ನನ್ನ ಜೊತೆ 12 ವರ್ಷ ಮುಗೀತು. ಇವಾಗ ಮಾರ್ಚಿಗೆ 12 ವರ್ಷ ಮುಗೀತು. ಅವ್ರು ಯಾರು ನನ್ನ ಜೊತೆ ಮಾತಾಡಲ್ಲ. ಅವರು ನಮ್ಮ ಅಮ್ಮ ಆಗ್ಲಿ ಪ್ರತಿಯೊಬ್ರು ಮಾತಾಡೋದಿಲ್ಲ. ಮತ್ತೆ ಇವಾಗ ನನಗೆ ಮಕ್ಕಳು ಕೂಡ ಇದ್ದಾರೆ. ಒಂದು ಗಂಡು ಪಾಪು, ಒಂದು ಹೆಣ್ಣು ಪಾಪು. ಮಗಳು 7th ಕ್ಲಾಸು, ಮಗ 5th ಕ್ಲಾಸ್. ಇಷ್ಟು ದೊಡ್ಡವರಿದ್ದಾರೆ. ಅಲ್ಲಿ ಇನ್ನೂ ಆದ್ರೂ ಮಾತಿಲ್ಲ. ಅಂದ್ರೆ ಅದು ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆ ಶಿಕ್ಷೆ ನಾನು ಅನುಭವಿಸ್ತಾ ಇದ್ದೀನಿ. ಆ ಶಿಕ್ಷೆ ಇಷ್ಟೆಲ್ಲ ಯಾವ್ಯಾವ ಕಾರಣಕ್ಕೆ ಏನೇನೆಲ್ಲ ಅದ್ರದ್ದು ಅನುಭವ ಅಂತ ನನಗೆ ಗೊತ್ತಿದೆ. ನಾನು ಚೆನ್ನಾಗಿ ಅನುಭವಿಸ್ತಾ ಇದ್ದೀನಿ ಇವಾಗ ಅದು ಶಿಕ್ಷೆ. ಅಂದ್ರೆ
ಅಕ್ಕ ತಂಗಿ ಪ್ರತಿಯೊಬ್ಬರು ಎಷ್ಟು ಯಾವ್ಯಾವ ಟೈಮಿಗೆ ಮಿಸ್ ಮಾಡ್ಕೊತೀನಿ ಅನ್ನೋದು ನನಗೊಬ್ಳಿಗೆ ಮಾತ್ರ ಗೊತ್ತಿದೆ ಫ್ರೆಂಡ್ಸ್. ಯಾರಿಗೂ ನಾನು ಇಲ್ಲಿವರೆಗೂ ಶೇರ್ ಮಾಡಿಲ್ಲ. ಇಲ್ಲಿವರೆಗೂ ಯಾರಿಗಂದ್ರೆ ಯಾರಿಗೂ ಶೇರ್ ಮಾಡಿಲ್ಲ ನಾನು. ಇವಾಗ ನೀವು ತುಂಬಾ ಜನ ಕೇಳ್ತಾ ಇದ್ರ ಅನ್ಬಿಟ್ಟು ವಿಡಿಯೋ ಮಾಡಿದ್ದೀನಿ, ಅದು ಕೂಡ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. ಅವ್ರು ಯಾರು ಮಾತಾಡುವುದಿಲ್ಲ ಅಷ್ಟೇ. ಮತ್ತೆ ಹೇಗ್ ಮದುವೆ ಆದ್ರಿ ಮತ್ತೆ ಅದೇ ಎಲ್ಲ ಕೇಳ್ತೀರ ನೀವು. ಆದ್ರೆ ನಾನು ಅದಕ್ಕೂ ಟೈಮ್ ಬರುತ್ತೆ, ಹೇಳ್ತೀನಿ. ಇಷ್ಟೇ ರೀಸನ್ ಫ್ರೆಂಡ್ಸ್. ಅವ್ರು ಯಾರು ಮಾತಾಡಲ್ಲ ವಿಡಿಯೋದಲ್ಲಿ. ನಾನು ಲವ್ ಮ್ಯಾರೇಜ್ ಆಗಿದ್ದಕ್ಕಾಗಿ ಯಾರು ಮಾತಾಡೋದಿಲ್ಲ, ಹಾಗಾಗಿ ಇಷ್ಟೇ ಅವ್ರ ವಿಡಿಯೋದಲ್ಲಿ ಬರೋದಿಲ್ಲ. ಮತ್ತೆ ಈ ವಿಡಿಯೋ ನೋಡಿ ನಿಮ್ಗೆ ಮತ್ತೆ ಈ ತಪ್ಪು ಅನ್ಕೋಬೇಡಿ. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲವ್ ಮಾಡಿದ್ರು ಮನೆಯಲ್ಲಿ ಹೇಳಿ ಒಪ್ಪಿಸಿ ಅರೇಂಜ್ ಮ್ಯಾರೇಜ್ ಆಗಿ ಫ್ರೆಂಡ್ಸ್. ಅಂದ್ರೆ ನಂದು ಮೆಸೇಜ್ ಅಂದ್ರೆ ನನ್ನ ತರ ಮದ್ವೆ ಆಗ್ಬೇಡಿ. ಇಷ್ಟ ಮನೆಯಲ್ಲಿ ತವ್ರ ಮನೆಯವರು ಇಷ್ಟ ಇಲ್ಲ ಅಂದ್ರೂ ಮದ್ವೆ ಮಾಡ್ಕೋಬೇಡಿ. ಮನೆಯಲ್ಲಿ ಹೇಳಿ ಒಪ್ಪಿಸಿ ಮದ್ವೆ ಮಾಡ್ಕೊಳ್ಳಿ. ಏನಕ್ಕಂದ್ರೆ ಇವಾಗ ಆ ತರ ಮದ್ವೆ ಮಾಡ್ಕೊಂಡು ನಾನು ಅನ್ಭವಿಸ್ತಾ ಇದ್ದೀನಿ, ತುಂಬಾ ಅಂದ್ರೆ ತುಂಬಾ ಅನ್ಭವಿಸ್ತಾ ಇದ್ದೀನಿ. ಆದ್ರೆ ನನಗೆ ಇಲ್ಲೇನು ಕಡಿಮೆ ಇಲ್ಲ ಫ್ರೆಂಡ್ಸ್, ಚೆನ್ನಾಗೇ ನೋಡ್ಕೊಂತಾ ಇದಾರೆ. ಆದ್ರೂ ನನಗೂ ಆಸೆಗಳು ಇರುತ್ತಲ್ಲ ಫ್ರೆಂಡ್ಸ್, ಆ ಆಸೆಗಳು ಕೇಳಬೇಡಿ. ಆಸೆಗಳು ನನಗೂ ಪ್ರತಿ ಒಂದು ಹಬ್ಬಕ್ಕೂ, ಪ್ರತಿ ಎಲ್ಲಿಗಾದ್ರೂ ಫಂಕ್ಷನ್ಗಳಿಗಾಗ್ಲಿ ಅಥವಾ ಹಬ್ಬ ಬಂದ್ರೆ ಮತ್ತೆ ಅದಕ್ಕೆಲ್ಲ ತುಂಬಾ ಅಂದ್ರೆ ತುಂಬಾ ತುಂಬಾ ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಅಣ್ಣ ತಮ್ಮ ಪ್ರತಿಯೊಬ್ಬರಿಗೂ ತುಂಬಾ 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 ಎಷ್ಟು ಮಿಸ್ ಮಾಡ್ಕೊತೀನಿ ಅಂತ ನನಗೊಬ್ಬರಿಗೆ ಮಾತ್ರ ಗೊತ್ತಿದೆ ಫ್ರೆಂಡ್ಸ್. ಆದ್ರೆ ಯಾರಿಗೂ ಶೇರ್ ಮಾಡಂಗಿಲ್ಲ. ಶೇರ್ ಮಾಡಿದ್ರೆ ಅವ್ರು ಎದ್ರಿನ ಆನ್ಸರ್ ಏನ್ ಕೊಡ್ತಾರೆ ಅನ್ನೋದು ನನ್ಗೆ ಗೊತ್ತು. ಇವಾಗ ನೀನ್ ತಪ್ಪು ಮಾಡಿದ್ಯಾ, ನೀನ್ ಅನ್ಭವಿಸು ಅನ್ನೋದು ಮಾತ್ರ ಬಿಟ್ರೆ ಅವ್ರಿಗೆ ಇನ್ನೇನು ಸಮಾಧಾನ ಕೊಡಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಯಾರಿಗೂ ಹೇಳೋದಿಲ್ಲ, ಇಲ್ಲಿವರೆಗೂ ಯಾರಿಗೂ ಹೇಳಿಲ್ಲ. ಇವಾಗ ನಿಮಗೂ ಹೇಳ್ತಿರ್ಲಿಲ್ಲ ನಾನು. ಇವಾಗ ನನ್ನ ಯೂಟ್ಯೂಬ್ ಚಾನೆಲ್ ಇದೆ. ಇವಾಗ ನೀವು ಲವ್ ಸ್ಟೋರಿ ಶೇರ್ ಮಾಡ್ತಾ ಇಲ್ಲ, ನಿಮ್ ಲವ್ ಸ್ಟೋರಿನೇ ಹೇಳ್ತಾ ಇಲ್ಲ. ಎಷ್ಟು ಜನ ಕೇಳಿದ್ರ ಆ ಪ್ರಶ್ನೆಗಳಿಗೆ ಇದೆಲ್ಲ ಉತ್ತರ ಇವತ್ತು ನೋಡಿ. ಅದಕ್ಕೂ ಟೈಮ್ ಬರ್ಲಿ, ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಅದೇ ಯಾವ ರೀತಿ ಹೆಂಗೆ ಏನೇನ್ ಯಾವ ರೀತಿ ಮದ್ವೆ ಆಯ್ತು ಅಂದ್ರೆ ಯಾವ್ಯಾವ ಅಂದ್ರೆ ಇವಾಗ ನಿಮ್ ಮನಸ್ಸಲ್ಲಿ ಪ್ರಶ್ನೆ ನನಗೆ ಅರ್ಥ ಆಗಿದೆ. ಕೇಳ್ಬೋದಾದ್ರೆ ಅದಕ್ಕೂ ಒಂದು ಟೈಮ್ ಬರ್ಲಿ. ನಾನು ಮತ್ತೆ ಹಸ್ಬೆಂಡ್ ಕೂತ್ಕೊಂಡು ಪ್ರತಿಯೊಂದು ಹೇಳ್ತೀವಿ. ಇವಾಗ ಯಾರ್ ತಪ್ಪು, ಹೆಂಗ್ ಮದ್ವೆ ಆಯ್ತು, ಆ ಟೈಮಲ್ಲಿ ಏನೇನ್ ಅನುಭವಿಸಿದೀವಿ ಅಂದ್ರೆ ಅದೆಲ್ಲ ನಾನು ಶೇರ್ ಮಾಡ್ಕೊತೀನಿ. ಅದಕ್ಕೆ ಒಂದು ಟೈಮ್ ಬರ್ಲಿ. ಇವಾಗ ನಾನು ಶೇರ್ ಮಾಡ್ಕೊಂಡ್ರೆ ನಾನು ತುಂಬಾ ನೋವಾಗುತ್ತೆ, ಮತ್ತೆ ನನ್ನ ಬೇರೆಯವರಿಗೂ ತುಂಬಾ ನೋವಾಗುತ್ತೆ. ನನಗೆ ಆಲ್ರೆಡಿ ನೋವು ಕೊಟ್ಟಿದ್ದೀನಿ. ನೋವು ಮತ್ತೆ ರಿಟರ್ನ್ ನಾವು ಕೊಡೋಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ನನಗೆ ಇಷ್ಟೇ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನನ್ನ ತವ್ರ ಮನೆಯವರು ಯಾರು ಅಂದ್ರೆ ಯಾರು ಮಾತಾಡಲ್ಲ. ಇಲ್ಲಿವರೆಗೂ 2014 ಮದುವೆ ಆಗಿ 2026 ಬಂದಿದೆ. ಇನ್ನು ಯಾರು ಒಂದು ಕಾಲ್ ಇಲ್ಲ, ಒಂದು ಫೋನ್ ಇಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಅಂದ್ರೆ ಟೋಟಲ್ ಆಗಿ ಯಾರು ಮಾತಾಡೋದಿಲ್ಲ. ನನಗೆಲ್ಲ ಇರೋದು ಎಲ್ಲ ಗಂಡನ ಮನೆಯವರ ಕಡೆಯಿಂದೇ ಮಾತು ಕತೆ ಇಷ್ಟೇ. ಇಲ್ಲಿಂದ ಇಷ್ಟೇ ಪ್ರಪಂಚ. ಅಂದ್ರೆ ಇವಾಗ ನಾನು ತಪ್ಪು ಮಾಡಿದೀನಿ, ನಾನು ಅನುಭವಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅನುಭವಿಸ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ಬರಿಗೆ ಮಿಸ್ ಮಾಡ್ಕೊಂಡ್ರು ನಾನು ಹೆಂಗಿರ್ತೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. ಅಂದ್ರೆ ನಾನು ಈ ರೀತಿ ಮಿಸ್ ಮಾಡ್ಕೊಂತ ಇದೀನಿ ಅಂತ ಇಲ್ಲಿವರೆಗೂ ಯಾರಿಗೂ ಹೇಳಿಲ್ಲ. ಹೇಳಿದ್ರೆ ಅದು ಆನ್ಸರ್ ಏನ್ ಬರುತ್ತೆ, ಅದು ಯಾವ ರೀತಿ ಉತ್ತರ ಸಿಗುತ್ತೆ ನನಗೆ ಅನ್ನೋದು ನನಗೆ ಪೂರ್ತಿಯಾಗಿ ಚೆನ್ನಾಗಿ ಗೊತ್ತಿದೆ ಫ್ರೆಂಡ್ಸ್ ನನಗೆ. ಹಾಗಾಗಿ ನಾನು ಯಾರಿಗೂ ಹೇಳಿಲ್ಲ. ತುಂಬಾ ಜನರು ಅನ್ಕೊಂತಾರೆ ಇವಳಿಗೆ ವಿಡಿಯೋ ಹೆಂಗ್ ನೋಡ್ಬೇಕು, ಇವಳದು ಲವ್ ಸ್ಟೋರಿನೇ ಇಲ್ಲ, ಒಂದು ಏನು ಶೇರ್ ಮಾಡ್ಕೊಳಲ್ಲ. ತುಂಬಾ ಜನರು ಕೇಳ್ತಾ ಇದ್ದೀರಾ ಹೆಂಗ್ ನೋಡ್ಬೇಕು, ಒಂದ್ ಏನು ಶೇರ್ ಮಾಡ್ಕೊಳ್ಳಲ್ಲ, ಒಂದ್ ಯಾವ್ದು ಮನೆಯದು ಇವ್ರು ಪರಿಚಯ ಮಾಡ್ಕೊಳಲ್ಲ. ಮತ್ತೆ ಇದೆಲ್ಲ ಕೇಳಿದಿರ ನೀವು ನನ್ನ ಲೈವ್ ಅಲ್ಲಿ. ತುಂಬಾ ಜನ ಕೇಳಿದಿರ ವಿಡಿಯೋದಲ್ಲಿ ನಿಮ್ಮ ಅಕ್ಕ ತಂಗಿ ಶೇರ್ ಮಾಡ್ರಿ, ಒಂದು ಪರಿಚಯ ಮಾಡ್ಕೊಡಿ, ಅವ್ರು ಯಾರು ವಿಡಿಯೋದಲ್ಲೇ ಇಲ್ಲ. ತುಂಬಾ ಜನ ಅಂದ್ರೆ ಇವಾಗ ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಅದು ಯಾರ್ಯಾರು ಕೇಳಿದಾರೆ ಅಂತ ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಅದು ಉತ್ತರನೇ ಇಷ್ಟೇ ಫ್ರೆಂಡ್ಸ್. ಅವ್ರು ಯಾರು ಮಾತಾಡಲ್ಲ. ನನ್ನ ಲವ್ ಮ್ಯಾರೇಜ್ ಆಗಿದ್ದ ಕಾರಣಕ್ಕಾಗಿ, ಅವ್ರಿಗೆ ಇಷ್ಟ ಇಲ್ಲದ ಕಾರಣಕ್ಕಾಗಿ ಅವ್ರು ಯಾರು ಮಾತಾಡಲ್ಲ. ಅದರಲ್ಲಿ ನಂದು ತಪ್ಪಿದೆ ಫ್ರೆಂಡ್ಸ್. ನಾನು ಲವ್ ಮಾಡಿದ್ದು ಮನೆಯಲ್ಲಿ ಹೇಳಿಲ್ಲ. ಅಂದ್ರೆ ಏನಕ್ಕೆ ಹೇಳಿಲ್ಲ, ಅದಕ್ಕೂ ಒಂದು ರೀಸನ್ ಇದೆ. ಆ ರೀಸನ್ ನಿಮ್ಗೆ ಟೈಮ್ ಬಂದಾಗ ಹೇಳ್ತೀನಿ ಫ್ರೆಂಡ್ಸ್. ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ಟಾಪಿಕ್ ನಿಮ್ಮ ಕೇಳಿದ ಪ್ರಶ್ನೆಗೆ ಉತ್ತರ ಸಿಗ್ತ ಅನ್ಕೋತೀನಿ. ಇವಾಗ ನಾನು ಹೇಳಿದ್ರೆ ಆಲ್ರೆಡಿ ನನಗೆ ಮಾತು ತೊದರ್ತಾ ಇದ್ದೀನಿ. ಮಾತಾಡ್ಬೇಕಾದ್ರೆ ನನಗೆ ಎಮೋಷನಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಕಣ್ಣಲ್ಲಿ ನೀರು ನಿಲ್ಲಲ್ಲ ಫ್ರೆಂಡ್ಸ್. ನಾನು ಪ್ರತಿಯೊಂದು ಹೇಳ್ಬೇಕಂದ್ರೂ ನನಗೆ ಮಾತು ಬರಲ್ಲ, ಅಷ್ಟು ಆ ರೀತಿ ನೋವಾಗುತ್ತೆ.
ಹಾಗಾಗಿ ನನಗೆ ನಾನ್ ನೋವು ತಿಂದು ಅವರಿಗೂ ಇನ್ನೂ ಜಾಸ್ತಿ ನೋವು ಕೊಡೋದು ನನಗೆ ಇಷ್ಟ ಇಲ್ಲ. ಹಾಗಾಗಿ ಅವ್ರಿಷ್ಟು ಮಾತಾಡೋದಿಲ್ಲ. ನನ್ನ ಲವ್ ಮ್ಯಾರೇಜ್ ಆಗಿದ್ದ ಕಾರಣಕ್ಕಾಗಿ ಇಷ್ಟೇ. ನಾನು ಎಷ್ಟೆಲ್ಲ ನೋವು ತಿಂದಿದ್ದೀನಿ, ಮತ್ತೆ ಡೆಲಿವರಿ ಟೈಮಲ್ಲಿ ಎಷ್ಟು ನೋವು ತಿಂದಿದ್ದೀನಿ, ಅದು ಪ್ರತಿಯೊಂದು ಹಂತ ಪ್ರತಿಯೊಂದು ಶೇರ್ ಮಾಡ್ತೀನಿ. ಅದಕ್ಕೂ ಒಂದು ಟೈಮ್ ಬರ್ಲಿ ಫ್ರೆಂಡ್ಸ್. ಖಂಡಿತ ನಿಮ್ಗೆ ಹೇಳೋದು ಮಾತ್ರ ಮರೆಯಲ್ಲ. ನಾನು ಖಂಡಿತ ಹೇಳ್ತೀನಿ. ಇದೊಂದು ಮಾತು ಸ್ವಲ್ಪ ಲೇಟ್ ಆದ್ರೂ ಲವ್ ಸ್ಟೋರಿ ಹೇಳ್ಕೊತೀನಿ. ಅಲ್ಲಿವರೆಗೂ ಪ್ಲೀಸ್ ಫ್ರೆಂಡ್ಸ್ ಅರ್ಥ ಮಾಡ್ಕೊಂಡು ಮತ್ತೆ ಕ್ವಶನ್ ಮತ್ತೆ ಪ್ರಶ್ನೆ ಲೈವ್ ಅಲ್ಲಿ ಆಗ್ಲಿ ಮತ್ತೆ ಬ್ಲಾಗ್ ಅಲ್ಲಿ ಆಗ್ಲಿ ಕೇಳ್ಬೇಡಿ. ಅದಕ್ಕೆ ಹೇಳ್ತೀನಿ, ಟೈಮ್ ಬಂದಾಗ ಹೇಳ್ತೀನಿ. ಇವಾಗ ಹೇಳಿದ್ರೆ ನನಗೆ ತುಂಬಾ ನೋವಾಗುತ್ತೆ, ನನ್ನ ತವರ ಮನೆಯವ್ರಿಗೂ ತುಂಬಾ ನೋವಾಗುತ್ತೆ. ಇದೇ ಕಾರಣ ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಅದಕ್ಕೂ ಅಂತ ಟೈಮ್ ಬರ್ಲಿ, ಖಂಡಿತ ಹೇಳ್ತೀನಿ ಅಷ್ಟೇ. ನಾನು ಅವರಿಗೆ ಒಂದು ನನ್ನ ಕಡೆಯಿಂದ ಒಂದು ಕಾಲ್ ಇಲ್ಲ, ಅವ್ರ ಕಡೆಯಿಂದ ಕಾಲ್ ಇಲ್ಲ. ಇಲ್ಲಿವರೆಗೂ 2014 ಮದುವೆ ಆಗಿದ್ದು 2026 ವರೆಗೂ ಇನ್ನೂ ತನಕ ನಾನು ಯಾರಿಗೂ ಮಾತಾಡಿಲ್ಲ. ಅವರು ಆಗಿಲ್ಲ, ನಾನು ಮಾಡಿಲ್ಲ. ಹೆಂಗಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿದೆ ಫ್ರೆಂಡ್ಸ್. ಅದು ನಾನು ಎಷ್ಟು ಬಾರಿ ಹೇಳಿದ್ರು ಮಾತು ಬರ್ತಾ ಇಲ್ಲ ಫ್ರೆಂಡ್ಸ್. ನನಗೆ ಹೆಂಗಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗಲೇ ಸ್ಟಾರ್ಟಿಂಗ್ ಇಂದಾನೆ ನನಗೆ ವೈಬ್ರೆ ಅಂದ್ರೆ ಮೈಯೆಲ್ಲ ನಡ್ಕ ಅಂದ್ರೆ ನಡುಕು ಬರ್ತಾ ಇದೆ. ಅದಕ್ಕೆ ನೆನ್ಪಿದ್ರೆ ಅದಕ್ಕೆ ಟೈಮ್ ತಗೊಂಡು ಹೇಳ್ತೀನಿ, ಖಂಡಿತ ಹೇಳ್ತೀನಿ. ಅಷ್ಟೇ ಕಾರಣ. ತುಂಬಾ ಲಾಂಗ್ ಆಗಿ ಎಷ್ಟೇ ನೋಡೋದಾಗ್ಲೂ ಪಾರ್ಟ್ 1 ಪಾರ್ಟ್ 2 ಈ ರೀತಿ ಮಾಡಿ ಹೇಳ್ತೀನಿ. ಆದ್ರೆ ಅದಕ್ಕೆ ಸ್ವಲ್ಪ ವೇಟ್ ಮಾಡಿ, ಟೈಮ್ ತಗೊಂಡು ಖಂಡಿತ ಹೇಳ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಕ್ವಶನ್ ಕೇಳಬೇಡಿ. ನನ್ನ ಲವ್ ಸ್ಟೋರಿ 100% ಹೇಳ್ತೀನಿ. ಈ ಲವ್ ಸ್ಟೋರಿ ಯಾವ ರೀತಿ ಇದೆ, ಡಿಫ್ರೆಂಟ್ ಅಂದ್ರೆ ತುಂಬಾ ಡಿಫ್ರೆಂಟ್ ಇದೆ ಫ್ರೆಂಡ್ಸ್. ಕೇಳಿದ್ರೇನೆ ನೀವು ಒಂದ್ ರೀತಿ ಶಾಕ್ ಆಗಬಹುದು, ಆ ರೀತಿ ಇದೆ. ಆದ್ರೆ ಅದಕ್ಕೆ ಒಂದು ಟೈಮ್ ಬರ್ಲಿ. ಇಷ್ಟೇ ಒಂದು ಕ್ಲೂ ಕೊಟ್ಟಿದ್ದೀನಿ ನಿಮ್ಗೆ. ಅವ್ರು ಯಾರು ಮಾತಾಡೋದಿಲ್ಲ, ಇಷ್ಟೇ ಒಂದು ಕ್ಲೂ ಕೊಟ್ಟಿದ್ದೀನಿ. ನಾನು ನನ್ನ ಕಡೆಯಿಂದ ಒಂದು ಕಾಲ್ ಇಲ್ಲ. ಆದ್ರೆ ತುಂಬಾ ಎಷ್ಟು ಮಿಸ್ ಮಾಡ್ಕೋತೀನಿ ಅನ್ನೋದು ನನಗೆ ಒಬ್ಳಿಗೆ ಮಾತ್ರ ಗೊತ್ತಿದೆ ಫ್ರೆಂಡ್ಸ್. ಅದ್ರ ನೋವು ಯಾವ ರೀತಿ ತಿಂತಾ ಇದೀನಿ ಅನ್ನೋದು ಕೂಡ ನನಗೆ ಗೊತ್ತಿದೆ. ಆದ್ರೆ ಅದು ನಾನು ಮಾಡಿರೋ ತಪ್ಪಿಗೆ ಅನುಭವಿಸ್ತಾ ಇದ್ದೀನಿ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಪೂರ್ತಿ ಕ್ಲಿಯರ್ ಆಗಿ ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ತುಂಬಾ ಕೈಕಾಲೆಲ್ಲ ನಡುಗ್ ಬರ್ತಾ ಇದೆ ಫ್ರೆಂಡ್ಸ್. ಆ ರೀತಿ ವೈಬ್ರೇಷನ್ ಆಗ್ತಾ ಇದೆ. ಅದು ಹಾಗೆ ಇದೆ ಫ್ರೆಂಡ್ಸ್. ಮೇನಕ್ಕೆ ಇದ್ರೆ ಮುಗೀತು. ಆ ರೀತಿ ಮನಸ್ಸಲ್ಲಿ ಅಷ್ಟು ಮೈಯೆಲ್ಲ ನಡುಗ್ ಬರುತ್ತೆ ಅಂದ್ರೆ ಒಂದ್ ರೀತಿ ನೋವಾಗುತ್ತೆ ಅಷ್ಟೇ. ನೋಡಿ, ಇಷ್ಟು ಸ್ಟಾರ್ಟ್ ಮಾಡಿದ್ರೆ ನನಗೆ ಇಷ್ಟು ಎಮೋಷನಲಿ ಆಗ್ತಾ ಇದೆ. ಇನ್ನು ಪೂರ್ತಿ ಎಲ್ಲ ಹೇಳ್ಕೊಂಡ್ರೆ ನೀವು ಶಾಕ್ ಆಗ್ತೀರಾ. ವಿಡಿಯೋ ನೋಡಿ ನೀವು ಕೂಡ ಅಷ್ಟು ನೋವು ತಿಂತೀರಾ. ಇದಕ್ಕಿಂತ ಜಾಸ್ತಿ ನೋವು ತಿನ್ನೋರು ಬೇರೆಯವ್ರು ಇದಾರೆ. ಆ ರೀತಿ ನೋವು ಕೊಡ್ಲಿಕ್ಕೆ ಇಷ್ಟ ಪಡಲ್ಲ ನಾನು ನೋವು ತಿನ್ನಲ್ಲ. ಅಷ್ಟೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆನಾ ಫ್ರೆಂಡ್ಸ್? ನೀವು ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಅದಕ್ಕೂ ಟೈಮ್ ಬಂದಾಗ ಖಂಡಿತ ಶೇರ್ ಮಾಡ್ತೀನಿ. ಅವ್ರು ಯಾರೋ ಮಾತಾಡಲ್ಲ ಅನ್ನೋದು ಇದೊಂದು ಕ್ಲೂ ಕೊಟ್ಟಿದ್ದೀನಿ. ಇಷ್ಟರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ನಮ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಲ್ಲ. ಹಾಗೆ ಇನ್ನೊಂದು, ನನ್ನ ತರ ಯಾರು ಮಾಡ್ಬೇಡಿ ಪ್ಲೀಸ್. ನಮ್ಮ ಕಡೆಯಿಂದ ಇದು ಒಂದು ಮೆಸೇಜ್ ಪ್ಲೀಸ್. ನನ್ನ ತರ ಯಾರು ಮಾಡ್ಬೇಡಿ. ಲವ್ ಮಾಡಿದ್ರು ಮನೆಯಲ್ಲಿ ಒಪ್ಪಿಸಿ ಅವ್ರಿಗೆ ಇಷ್ಟ ಅವ್ರ ಇಷ್ಟದ ಮೂಲಕ ಮದುವೆ ಮಾಡ್ಕೊಳ್ಳಿ ಅಷ್ಟೇ. ಲವ್ ಮಾಡಿದ್ರೆ ಅವ್ರಿಗೆ ಹೇಳಬೇಕಂದ್ರೆ ಈ ರೀತಿ ಮದುವೆ ಆಗಬೇಡಿ. ನಂದು ಮೆಸೇಜ್ ಅಷ್ಟೇ. ಓಕೆನಾ ಫ್ರೆಂಡ್ಸ್? ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹಂತವಾಗಿ ನೋಡಿ ಸಪೋರ್ಟ್ ಮಾಡಿ. ನಾವು ಯಾರ್ದು ಹೆಲ್ಪ್ ಇಲ್ದೇನೆ ನಾವು ಇಲ್ಲಿವರೆಗೂ ಹೆಂಗ್ ಬದುಕಿದೀವಿ ಅದೆಲ್ಲ ಪ್ರತಿಯೊಂದು ಶೇರ್ ಮಾಡ್ತೀನಿ. ಖಂಡಿತ ಶೇರ್ ಮಾಡ್ತೀನಿ. ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ ಫ್ರೆಂಡ್ಸ್? ಮತ್ತೆ ಬ್ಲಾಗ್ ಅಲ್ಲಿ ಸಿಗ್ತೀನಿ ನಾಳೆಯಿಂದ. ಬಾಯ್ ಫ್ರೆಂಡ್ಸ್. ಎಲ್ಲರಿಗೂ ಒಳ್ಳೊಳ್ಳೆ ವಿಡಿಯೋ ನೋಡಿ, ಒಳ್ಳೊಳ್ಳೆ ಕಮೆಂಟ್ ಹಾಕಿ ಪ್ಲೀಸ್. ಯಾರು ತಪ್ಪ ಅರ್ಥ ಮಾಡ್ಕೋಬೇಡಿ. ಓಕೆನಾ? ಪ್ರತಿಯೊಂದು ತಿಳಿಸ್ತೀನಿ. ಓಕೆನಾ? ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಮತ್ತೆ ಇನ್ನೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ.